ಸ್ನೇಹಿತರೆ, ಕೀರ್ತನ ಫುಡ್ ಬೈಟ್ಸ್ ಕಿಚನ್ಗೆ ಸುಸ್ವಾಗತ. ಇವತ್ತು ನಾವು ಪಡವಲಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಪಡವಲಕಾಯಿನ ನೀಟಾಗಿ ತೊಳೆದು ಮೇಲೆ ಸ್ವಲ್ಪ ಸಿಪ್ಪೆ ಎರಿದು ಆಮೇಲೆ ಅದರೊಳಗಿರೋ ಬೀಜನ ಸೈಡಿಗೆ ಇಟ್ಕೊಂಡು ಪಡವಲಕಾಯಿನ ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ಳಿ. ಕ್ಯೂಬ್ ಶೇಪಲ್ಲಿ ಇಲ್ಲಿ ಹಚ್ಚುತ್ತಿದ್ದೀನಲ್ಲ ಈ ಥರ ಹಚ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ. ಮತ್ತು ಒಂದು ಪಾತ್ರೆಗೆ, ಒಂದು ಕುಕ್ಕರ್ಗೆ ಟೀ ಗ್ಲಾಸಲ್ಲಿ ಅವರೆಬೇಳೆ ಹಾಕಿ ಒಂದೂವರೆ ಟೀ ಗ್ಲಾಸ್ ಸಾಕು ಅವರೆಬೇಳೆ. ಮತ್ತು ಅದನ್ನು ಕೂಗಕ್ಕೆ ಇಟ್ಕೊಳ್ಳಿ. ಈಗ ರುಬ್ಬೋದಕ್ಕೆ ಪುದೀನ, ಕೊತ್ತಂಬರಿ, ಒಂದು ಬೆಳ್ಳುಳ್ಳಿ, ಅರ್ಧ ಇಂಚ್ ಶುಂಠಿ, ಕೊಬ್ಬರಿ, ಕಾಯಿ, ಒಂದು ಟೊಮ್ಯಾಟೊ, ಒಂದು ಈರುಳ್ಳಿ ಮತ್ತು ಒಂದು ಚೂರು ಹುಣಸೆಹಣ್ಣು ಮತ್ತು ಚಕ್ಕೆ, 2 ಲವಂಗ. ಈಗ ಇದು ಒಗ್ಗರಣೆಗೆ ಒಂದು ಟೊಮ್ಯಾಟೊ, ಪಡವಲಕಾಯಿ, ಈರುಳ್ಳಿ ಮತ್ತು ಮಸಾಲ ಐಟಮ್ಸು. ಇವಾಗ ಇದು ಕೂಗೋಕೆ ಇಟ್ಕೊಳ್ಳಿ. ಈಗ ಮಸಾಲೆಗೆ ರುಬ್ಬೋಕ್ಕೆ ಮೊದಲಿಗೆ ಕಾಯಿ, ಕೊಬ್ಬರಿ ಮತ್ತು ಆವಾಗಲೇ ತೋರಿಸಿದ್ನಲ್ಲ ಎಲ್ಲ ಹಾಕ್ಕೊಳ್ಳಿ. ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ, ಒಂದು ಟೊಮ್ಯಾಟೊ ಆದರೆ ಸಾಕು, ಒಂದು ಈರುಳ್ಳಿ, ಕಾಯಿ ಒಂದು ಅರ್ಧ ಚಿಪ್ಪಾದರೆ ಸಾಕು, ಹುಣಸೆಹಣ್ಣು ಮತ್ತು ಕೊತ್ತಂಬರಿ, ಪುದೀನ ಹಾಕಿ ಸ್ವಲ್ಪ. ಈಗ ಚಕ್ಕೆ 2, ಲವಂಗ 2, ಲಾಸ್ಟಿಗೆ 1 ಸ್ಪೂನ್ ಕಡಲೆ ಹಾಕಿ, ಕಡಲೆಪಪ್ಪು. ಈಗ ಒಂದು ಸುತ್ತು ರುಬ್ಕೊಳ್ಳಿ. 2 ಸ್ಪೂನ್ ಧನಿಯಾ ಪೌಡರು, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಉಪ್ಪು ಅದು ರುಬ್ಬೋದಕ್ಕೆ. ಈಗ ಇದು ಬೆಂದಿದೆ. ಈಗ ಒಗ್ಗರಣೆಗೆ ಒಂದು 3-4 ಸ್ಪೂನ್ ಎಣ್ಣೆ, 1 ಸ್ಪೂನ್ ಸಾಸಿವೆ ಹಾಕಿ ಅದು ಚಟಪಟ ಅನ್ನಲಿ. ಆಮೇಲೆ ಒಂದು ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವು, 1 ಟೊಮ್ಯಾಟೊ ಹಾಕಿ ಫ್ರೈ ಆಗಲಿ. ಲಾಸ್ಟಿಗೆ ಟೊಮೊಟೊ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡಿ. ಆದಮೇಲೆ ಪಡವಲಕಾಯಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿರೋ ಪಡವಲಕಾಯಿನ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಳಿ ಒಂದು 5 ನಿಮಿಷ. ಆಮೇಲೆ ಒಂಚೂರು ಅರಿಶಿನ ಪುಡಿ ಮತ್ತು 1 ಸ್ಪೂನ್ ಕಲ್ಲುಪ್ಪು ಬಳಸ್ತಾ ಇದ್ದೀವಿ ಇಲ್ಲಿ. ಈಗ ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಮತ್ತು ಇವಾಗ ಮಸಾಲೆ ರುಬ್ಕೊಂಡಿರೋದನ್ನ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ. ಆಮೇಲೆ ಅದೇ ಮಿಕ್ಸಿಲಿರೋ ನೀರನ್ನ ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. 2 ಲೋಟ ನೀರು ಹಾಕಿ. ಈಗ ನೋಡಿ ಚೆನ್ನಾಗಿ ಕುದ್ದಿದೆ, ಇವಾಗ ಗಟ್ಟಿ ಬಂದಿದೆ. ಅದಾದಮೇಲೆ ಬೇಳೆ ಬೇಯಿಸಿದ್ದೀರಲ್ಲ ಅವರೆಬೇಳೆ, ಅದನ್ನು ಹಾಕಿ ತಿರುಗ್ಕೊಳ್ಳಿ. ಈಗ ರೊಟ್ಟಿ ಹಿಟ್ಟು ಹೇಗೆ ಮಾಡೋದು ಅಂತ ಹೇಳ್ತೀನಿ. 2 kg ಅಕ್ಕಿ, 1 kg ಜೋಳ, 1 kg ಗೋಧಿ ಹಿಟ್ಟನ್ನ ಮಿಲ್ಗಾಡ್ಸಿರೋದು ಇದು. ಅದರಲ್ಲಿ ಸ್ವಲ್ಪ ಮೂರನ್ನು ಮಿಲ್ಗಾಡ್ಸಿರೋದು ಮಿಕ್ಸ್ ಪುಡಿನ ಮಾಡ್ತಿರೋದು ಇಲ್ಲಿ. ಈಗ ಮೊದಲಿಗೆ ನೀವು ಹೆಂಚ ಮೇಲೆ ಫಸ್ಟು ಈರುಳ್ಳಿ ತಿಕ್ಕಬೇಕು, ಈರುಳ್ಳಿನ ಸವರಬೇಕು. ಆಮೇಲೆ ರೊಟ್ಟಿ ಹಿಟ್ಟನ್ನ ಹಾಕಬೇಕು. ಈರುಳ್ಳಿ ಸವರೋದ್ರಿಂದ ರೊಟ್ಟಿ ಕಿತ್ತೋಗೋದಿಲ್ಲ. ಈಗ ರೌಂಡುಗೆ ಅದ್ರ ಮೇಲೆ ರೊಟ್ಟಿನ ಹೆಂಚ ಮೇಲೆ ಹಾಕ್ತಾಯಿದ್ದೀವಿ. ಸ್ವಲ್ಪ ನೀರನ್ನ ಹಚ್ಕೊಂಡು ರೊಟ್ಟಿ ಎಳಿಬೇಕು. ಆಮೇಲೆ ಲಾಸ್ಟಿಗೆ ಸ್ವಲ್ಪ ಅದ್ರ ಅರ್ಗಿರುತ್ತಲ್ಲ ಸರ್ಫೇಸು, ಅದ್ರ ಮೇಲೆಲ್ಲ ನೀರು ಹಾಕ್ಬೇಕು. ಲಾಸ್ಟಿಗೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬೇಡಿ. ಈಗ ಮುಚ್ಚಿದ್ದೀವಿ. ಇದೊಂದು 2 ನಿಮಿಷ ಬೆಂದಾದಮೇಲೆ ಚೆನ್ನಾಗಾಗುತ್ತೆ ರೊಟ್ಟಿ. ಇದು ತುಂಬ ಒಳ್ಳೆಯದು ರೊಟ್ಟಿ, ಮತ್ತು ಪಡವಲಕಾಯಿ ಕೂಡ ತುಂಬ ಒಳ್ಳೆಯದು. ಈಗ ನೋಡಿ ಈರುಳ್ಳಿ ಸವರಿರೋದಕ್ಕೆ ತುಂಬ ಚೆನ್ನಾಗಾಗಿದೆ ರೊಟ್ಟಿ. ಈಗ ರೆಡಿ ಆಗಿದೆ, ಸವಿಯಲು ಸಿದ್ಧವಾಗಿದೆ. ಈ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.